ನಮಸ್ಕಾರ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟಿ20 ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ, ಹೀಗೆ ಟೀಮ್ ಇಂಡಿಯಾದ ನೆಕ್ಸ್ಟ್ ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನಿಮ್ಗೆ ಅನಿಸುತ್ತೆ ಟಿ20ನಲ್ಲಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಚೇಂಜ್ ಆಗ್ಬೇಕಾ ಅಥವಾ ಇಲ್ವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಐರ್ಲೆಂಡ್ ವಿರುದ್ಧ ಭಾರತ ತಂಡ ಟಿ20 ಸರಣಿಯನ್ನ ಹೀನಾಯವಾಗಿ ಸೋಲುಂಡಿದೆ. 2-0 ಅಂತರದಿಂದ ಮುಗಿಸಿರುವ ಮೆನ್ ಇನ್ ಬ್ಲೂ ಪಡೆ ಇದೀಗ ವಿಶ್ವ ಕ್ರಿಕೆಟ್ ಎದುರು ಮಂಡಿ ಉರಿದಂತಾಗಿದೆ. ಸೂರ್ಯಕುಮಾರ್ ಯಾದವ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ ಬಳಿಕ ಶ್ರೇಯಸ್ ಅಯ್ಯರ್ ನ್ಯೂ ಕ್ಯಾಪ್ಟನ್ ಆಗಿದ್ರು. ಆದರೆ ಅವರ ನಾಯಕತ್ವಕ್ಕೆ ಇದೀಗ ಅಷ್ಟು ಒಳ್ಳೆಯ ಆರಂಭವಾಗಿಲ್ಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕ್ರಿಕೆಟ್ ಶಿಶು ಎಂದು ಕರೆಸಿಕೊಳ್ತಾ ಇರುವ ಐರ್ಲೆಂಡ್ ವಿರುದ್ಧ ಭಾರತ ಮಂಡಿ ಉರಿದೆ. ಇದರೊಂದಿಗೆ ಟಿ20 ವಿಶ್ವಕಪ್ ಗೆದ್ದಿದ್ದ ವಿಶ್ವ ಚಾಂಪಿಯನ್ನರಿಗೆ ಇಂಗ್ಲೆಂಡ್ ತಂಡ ಸೋಲುಣಿಸುವಲ್ಲಿ ಯಶಸ್ವಿಯಾಗಿದೆ. ಇದಲ್ಲದೆ 3 ವರ್ಷಗಳ ಬಳಿಕ ಇದೇ ಮೊದಲ ಬಾರಿ ಭಾರತ ಟಿ20 ಸರಣಿಯನ್ನ ಸೋತಿದಂತಾಗಿದೆ. ಯುವ ಆಟಗಾರರಿಂದ ಬಲಿಷ್ಠ ತಂಡ ಕೂಡಿದ್ರೂ ಕೂಡ ಟೀಮ್ ಇಂಡಿಯಾ ಟಾರ್ಗೆಟ್ ಚೇಸ್ ಮಾಡುವಲ್ಲಿ 2 ಪಂದ್ಯಗಳಲ್ಲಿ ವಿಫಲತೆಯನ್ನ ಎದುರಿಸಿತ್ತು. ವೈಭವ್ ಸೂರ್ಯವಂಶಿಗೆ ಚಾನ್ಸ್ ನೀಡದೇ ಇರುವುದು ಸೋಲಿಗೆ ಪ್ರಮುಖ ಕಾರಣ ಎನ್ನಲಾಗುತ್ತಿದ್ದು, ಟೀಮ್ ಮ್ಯಾನೇಜ್ಮೆಂಟ್ ಕೈಗೊಂಡಿರುವ ಕೆಲ ಡಿಸಿಷನ್ಗಳು ಕೂಡ ಸೋಲಿಗೆ ಕಾರಣವಾಗ್ತಾ ಇವೆ. ಇದೀಗ ಇದರೆಲ್ಲದರ ನಡುವೆ ಭಾರತ ತಂಡ ಮತ್ತೊಂದು ಬಿಗ್ ಸೀರೀಸ್ಗೆ ಸಜ್ಜಾಗುತ್ತಿದೆ. ಭಾರತ ತಂಡ ತನ್ನ ಮುಂದಿನ ಸರಣಿಯಲ್ಲಿ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನ ಎದುರಿಸಲಿದೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ 5 ಪಂದ್ಯಗಳ ಟಿ20 ಸೀರೀಸ್ ನಡೆಯಲಿದ್ದು, ಅದಾದ ಬಳಿಕ 3 ಪಂದ್ಯಗಳ ಏಕದಿನ ಸರಣಿ ನಡೆಯಲಿದೆ. ಹೀಗಾಗಿ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಇದೀಗ ದೊಡ್ಡ ಸೀರೀಸ್ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾದ್ರೆ ಉಭಯ ತಂಡಗಳ ನಡುವಿನ ಮೊದಲ ಟಿ20 ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಅಂತ ನೋಡ್ತಾ ಬರುವುದಾದ್ರೆ, ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟಿ20 ಪಂದ್ಯ ಇದೇ ಜುಲೈ 1ರಂದು ಅಂದ್ರೆ ಬರುವ ಬುಧವಾರ ನಡೆಯಲಿದೆ. ಉಭಯ ತಂಡಗಳ ನಡುವಿನ ಈ ಮೊದಲ ಟಿ20 ಪಂದ್ಯಕ್ಕೆ ರಿವರ್ ಸ್ಟ್ರೈಟ್ ಗ್ರೌಂಡ್ ಆತಿಥ್ಯ ವಹಿಸಲಿದೆ. ಇನ್ನು ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10 ಗಂಟೆಗೆ ಆರಂಭಗೊಳ್ಳಲಿದೆ. ಹಾಗೂ ಈ ಪಂದ್ಯದ ಎಲ್ಲ ಲೈವ್ ಸ್ಟ್ರೀಮಿಂಗ್ ಅನ್ನ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ ನಲ್ಲಿ ಇರುತ್ತೆ ಅಂತ ಹೇಳ್ಬಹುದು. ಅತ್ತ ಇಂಗ್ಲೆಂಡ್ ತಂಡ ಕೂಡ ತುಂಬಾ ಬಲಿಷ್ಠವಾಗಿ ಕಾಣಿಸಿಕೊಳ್ತಾ ಇದೆ. ಹ್ಯಾರಿ ಬ್ರೂಕ್ ತಂಡದ ನಾಯಕರಾಗಿದ್ದು, ಇತರೆ ಸ್ಟಾರ್ ಆಟಗಾರರಾದ ಜಾಸ್ ಬಟ್ಲರ್, ಫಿಲ್ ಸಾಲ್ಟ್ ಹಾಗೂ ಕೆಲ ಸ್ಟಾರ್ ಆಟಗಾರರು ಟೀಮ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಕಡೆ ಟೀಮ್ ಇಂಡಿಯಾ ಕಡೆ ಶ್ರೇಯಸ್ ಅಯ್ಯರ್ ಮತ್ತು ಈ ಸರಣಿಯಲ್ಲಿ ನಾಯಕರಾಗಿ ಆಡಲಿದ್ದು ತಿಲಕ್ ವರ್ಮಾ ಆಸ್ ಎ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ವೈಭವ್ ಸೂರ್ಯವಂಶಿಯು ಕೂಡ ಸ್ಕ್ವಾಡ್ ನಲ್ಲಿದ್ದು, ಅವರಿಗೆ ಆಡುವ 11ರ ಬಳಗದಲ್ಲಿ ಚಾನ್ಸ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಿಮಗೆ ಅನಿಸುತ್ತೆ ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯನ್ನ ಟೀಮ್ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ವೈಭವ್ ಸೂರ್ಯವಂಶಿಗೆ ಈ ಸೀರೀಸ್ ನಲ್ಲಾದ್ರೂ ಚಾನ್ಸ್ ನೀಡಬೇಕಾ ಅಥವಾ ಇಲ್ವಾ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.